ಅಗ್ನಿಶಾಮಕ ದಳದ ನಮ್ಮ ಈ ಬ್ರಾಂಚ್ ಇದೆಯಲ್ಲ, ಅದು ಬಹಳ ಸ್ಪೆಷಲ್ ಬ್ರಾಂಚು, ಬಹಳ ಎಕ್ಸ್ಪೀರಿಯನ್ಸ್ಡ್ ಬ್ರಾಂಚು. ಈ ಬ್ರಾಂಚ್ ಕೆಳಗಡೆ ನೀನ್ ಇದ್ಬಿಟ್ಟು ನೀನು ಬ್ರಾಂಚ್ ಆಗ್ಬಿಡ್ತೀಯ. ಅಲ್ಲ, ನಿನಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಕ್ ಬಂದೆ. ನಮಗಾಗಿರೋ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ, ಕೇಳಿಸ್ಕೊ. ಹೇಳಿ ಸರ್. ಒಂದ್ಸಲ ಆಯಿಲ್ ಕಂಪ್ನಿಲಿ ಬೆಂಕಿ ಎತ್ಕೊಂಡ್ಬಿಟ್ಟಿದ್ವಿ. ಆಯಿಲ್ ಕಂಪ್ನಿಲಿ ಬೆಂಕಿ ಎತ್ಕೊಂಡ್ಬಿಟ್ರೆ ಅದನ್ನ ಆರಿಸೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತೇ ಇದೆ. ಬೇರೆ ಒಂದು ಅಗ್ನಿಶಾಮಕ ದಳದ ಬ್ರಾಂಚು ಆ ಬೆಂಕಿನ ಅಟೆಂಡ್ ಮಾಡ್ತಾ ಇತ್ತು. 2 ಅವರಿಂದ ಟ್ರೈ ಮಾಡ್ತಾ ಇದ್ರು, ಆ ಬೆಂಕಿನ ಆರ್ಸಕ್ಕೆ ಆಗ್ಲಿಲ್ಲ. ತಕ್ಷಣ ಆ ಆಯಿಲ್ ಕಂಪ್ನಿ ಓನರ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳ್ದ, ನೋಡಿ ಈ ಆಯಿಲ್ ಕಂಪ್ನಿ ಮಧ್ಯಭಾಗದಲ್ಲಿ ಒಂದು ಲಾಕರ್ ಇದೆ. ಆ ಲಾಕರ್ ಅಲ್ಲಿ ಸೀಕ್ರೆಟ್ ಫಾರ್ಮುಲಾಗಳದ್ದು ಡಾಕ್ಯುಮೆಂಟ್ಗಳಿದೆ. ಅದನ್ನ ಏನಾದ್ರೂ ನೀವು ಸುಡ್ದೇನೆ ಕಾಪಾಡ್ಬಿಟ್ರೆ ನಾನು ನಿಮ್ಗೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ. ಅವ್ರು ಸಿಕ್ಕಾಬಿಟ್ಟು ಖುಷಿ ಆಗ್ಬಿಟ್ಟು ಇನ್ನೊಂದ್ 2 ಅವರ್ ತಗೊಂಡ್ರು ಆ ಬೆಂಕಿನ ಆರ್ಸಕ್ ಆಗ್ಲಿಲ್ಲ. ಆಯಿಲ್ ಕಂಪ್ನಿ ಅವ್ನು ಬೇಜಾರಾಗ್ಬಿಟ್ಟು ನಮ್ ಬ್ರಾಂಚಿಗೆ ಫೋನ್ ಮಾಡ್ದ, ಈ ತರ ಇದೆ, ಬೆಂಕಿ ಎತ್ಕೊಂಡ್ಬಿಟ್ಟಿದೆ, ಆ ಡಾಕ್ಯುಮೆಂಟ್ಸ್ ಇದೆ, ಅದನ್ನ ಸೇಫ್ ಮಾಡ್ಬಿಟ್ರೆ ನಾನು ನಿಮ್ಗೆ 2 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ. ಅದನ್ನ ಕೇಳ್ತಿದ್ದಂಗೆ ನಾವು ಜೋಟು ಆ ಸ್ಪಾಟಿಗೆ ಬಂದ್ವಿ. ಅವರು ಇನ್ನೊಬ್ರು ಬ್ರಾಂಚ್ ಅವರು ಬೆಂಕಿ ಆರಿಸ್ಬೇಕು ಅಂತ ಒದ್ದಾಡ್ತಾವ್ರೆ. ನಾವಲ್ಲಿ ನಿಂತ್ಕೊಳ್ಳೇ ಇಲ್ಲ. ಬರ್ತಿದ್ದಂಗೆ ಸೀದಾ ಬೆಂಕಿ ಒಳಗೆ ನುಗ್ಬಿಟ್ವಿ. ಮಧ್ಯ ಹೋಗ್ತಿದ್ದಂಗೆ ಫಸ್ಟ್ ಆ ಡಾಕ್ಯುಮೆಂಟ್ಸ್ ನ ಸೇಫ್ ಮಾಡ್ಕೊಂಡ್ವಿ. ಆಮೇಲೆ ಅಕ್ಕಪಕ್ಕ ಉರಿತಾ ಇತ್ತಲ್ಲ ಬೆಂಕಿ, ಅದ್ರ ಜೊತೆ ಓಡಾಡಿ ಗುದ್ದಾಡಿ 1 ಅವರಲ್ಲಿ ಆರಿಸ್ಬಿಟ್ವಿ. ಅದನ್ನ ನೋಡ್ತಿದ್ದಂಗೆ ಆಯಿಲ್ ಕಂಪ್ನಿ ಒಂದು ಫುಲ್ ಖುಷಿ ಆಗ್ಬಿಟ್ಟು ನಮ್ಮ ಹತ್ರ ಬಂದು ಹೇಳ್ದ, ನಾನು ನಿಮ್ಗೆ 2 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ, ತುಂಬಾ ಖುಷಿ ಆಗ್ಬಿಡ್ತೀನಿ, 5 ಕೋಟಿ ರೂಪಾಯಿ ಕೊಡ್ತೀನಿ ಅಂತ. ಆಮೇಲೆ ನಮ್ಗೆ ಕೇಳಿದ, ನಾನು ನಿಮ್ಗೆ 5 ಕೋಟಿ ರೂಪಾಯಿನ ಕೊಟ್ಟಿದ್ದೀನಿ, ಈಗ ಈ 5 ಕೋಟಿ ರೂಪಾಯಿ ನೀವು ಏನ್ ಮಾಡ್ತೀರಾ ಅಂತ. ಅವಾಗ ನಾನು ಹೇಳಿದೆ, ಸರ್ ಫಸ್ಟ್ ಅಂತೂ ಈ ನಮ್ದು ಫೈರ್ ಫೈಟಿಂಗ್ ಟ್ರಕ್ ಇದೆಯಲ್ಲ ಅದರದ್ದು ಬ್ರೇಕ್ ಸರಿ ಮಾಡಿಸ್ತೀನಿ ಅಂತ. ಬ್ರೇಕ್ ಅಂದ್ರೆ ನೀವು ಬೆಂಕಿ ಆರಿಸ್ಬೇಕು ಅಂತ ಒಳಗ್ ನುಗ್ಲಿಲ್ಲ, ಗಾಡಿಗೆ ಬ್ರೇಕ್ ಇರ್ಲಿಲ್ವಲ್ಲ, ಅದಕ್ಕೆ ನಿಲ್ಸಕ್ಕಾಗದೆ ಗಾಡಿ ಒಳಗೊಂಟಾಯ್ತಾ? ಹೋಗಿ ಸರ್, ಆದ್ರೂ ಪರವಾಗಿಲ್ಲ ಬಿಡಿ ಸರ್. ಬೆಂಕಿ ಮಧ್ಯೆ ನಿಂತ್ಕೊಂಡು ಗಂಡೆದೆಯಿಂದ ಬೆಂಕಿನೆಲ್ಲ ಆರಿಸಿದ್ರಲ್ಲ, ಅದು ಗ್ರೇಟ್ ಸರ್. ಅದ ನಮ್ ಪ್ರಾಣ ಎಲ್ಲ ಹೋಗ್ಬಿಡುತ್ತೋ ಅಂತ ಭಯದಿಂದ ಆರಿಸಿದ್ದು.